2021 ಮ್ಯಾಥಮೆಟಿಕ್ಸ್ನ ಪೇಪರ್ 2 ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಕ್ವಶನ್ ಮ್ಯಾಥಮೆಟಿಕ್ಸ್ ಪಾರ್ಟಲ್ಲಿ ಟೆಟ್ ಕ್ವಶನ್ ಪೇಪರ್ ಇದು. ಅದರಲ್ಲಿ ಫಸ್ಟ್ ಕ್ವಶನ್ 4 tan a = 3 ಆದಾಗ 4 sin a - cos a ಹೋಲ್ ಡಿವೈಡೆಡ್ ಬೈ 4 sin a + cos a ಇದರ ಬೆಲೆ ಕಂಡುಹಿಡಿಬೇಕು. ಕರೆಕ್ಟ್ ಆಪ್ಷನ್ನ ಇಲ್ಲಿ ಟಿಕ್ ಮಾಡಿದರೆ ನನಗೆ ಸಿಕ್ಕಿರ್ತಕ್ಕಂಥ PDF ಅಲ್ಲಿ. ಬಟ್ ನಾನೇನು ಮಾಡ್ತೀನಿ ಅಂತಂದರೆ ಆ್ಯಕ್ಚುಯಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದಕ್ಕೆ ಆನ್ಸರ್ಸ್ ಇದೆ, ಈ ಆನ್ಸರ್ ಕೂಡ ನಿಮ್ಗೆ ಸಿಗುತ್ತೆ. ಬಟ್ ಅದ್ರ ಜೊತೆಗೆ ನನ್ನ ಉದ್ದೇಶ ಏನು ಅಂತಂದರೆ ಅದರ ಸುತ್ತಮುತ್ತಲು ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೋದು. ದಟ್ ಈಸ್ ಮೈ ಮೇನ್ ಇಂಟೆನ್ಷನ್. ಇಲ್ಲೇನಿದೆ ಅಂದರೆ 4 sin a - cos a ಡಿವೈಡ್ ಬೈ 4 sin a + cos a ಅಂತ ಇದೆ. ಬಟ್ ಕೊಟ್ಟಿರ್ತಕ್ಕಂಥ ಡಾಟಾ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಇದೆ. ಟ್ಯಾನ್ ಇದೆ, ಇಲ್ಲಿ ಸೈನ್ ಕಾಸ್ ಇದೆ ಅಂತಂದರೆ ಈ ಎಕ್ಸ್ಪ್ರೆಷನ್ ಇಂದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇಂದ ನಾವೇನಾದ್ರೂ ಕಾಸ್ನ ಕಾಮನ್ ತೆಗೆದುಬಿಟ್ರೆ ಇಲ್ಲಿ ಸೈನ್ ಬೈ ಕಾಸು, ಇಲ್ಲೂ ಕೂಡ ಸೈನ್ ಬೈ ಕಾಸ್ ಬರುತ್ತೆ. ಇಲ್ಲಿ ಕಾಸ್ ಕ್ಯಾನ್ಸಲ್ ಆಗುತ್ತೆ. ಸೈನ್ ಬೈ ಕಾಸ್ ಈಸ್ ನಥಿಂಗ್ ಬಟ್ ಟ್ಯಾನ್. ಸೊ ಈ ಒಂದು ಪ್ರಾಸೆಸ್ ನಾವಿಲ್ಲಿ ಫಾಲೋ ಮಾಡ್ತೀವಿ. ನೋಡಿ, ಇಲ್ಲಿ 4 tan a = 3 ಆದರೆ tan a ವಿಲ್ ಬಿ ಈಕ್ವಲ್ ಟು 3/4. ಇದು ಈ ಕಡೆ ಇರಲಿ. ನಮ್ಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಿದೆ ಅಂತಂದರೆ 4 sin a - cos a ಡಿವೈಡೆಡ್ ಬೈ 4 sin a + cos a ಇಷ್ಟಿದೆ. ಇಲ್ಲೇನು ಮಾಡಿ, ಕಾಸ್ನ ಕಾಮನ್ ತೆಗೆದುಬಿಡಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇಂದ. ಕಾಸ್ ಕಾಮನ್ ತೆಗೆದ್ರೆ 4, ಇಲ್ಲಿ ಸೈನ್ ಎ ಇತ್ತು, ಕಾಸ್ ಇರಲಿಲ್ಲ. ಇಲ್ಲದೆ ಇರೋ ಟರ್ಮನ್ನ ಕಾಮನ್ ತೆಗೆದಾಗ ಅದನ್ನು ಡಿವೈಡ್ ಮಾಡಬೇಕು. ಸೊ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ, ಯಾಕಂದ್ರೆ ಇಲ್ಲಿ ಕಾಸ್ ಇರಲಿಲ್ಲ. ಮೈನಸ್ ಕಾಸ್ ಎ ಇತ್ತಿಲ್ಲಿ ಕಾಮನ್ ತೆಗೆದಿದ್ದೀವಿ, ಇಲ್ಲಿ ಏನು ಉಳಿಯುತ್ತೆ ಅಂದರೆ 1 ಉಳಿಯುತ್ತದೆ. ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂದ ಕೂಡ ಕಾಸ್ನ ಕಾಮನ್ ತೆಗೆದ್ರೆ ಕಾಸ್ ಎ ಇನ್ ಬ್ರಾಕೆಟ್ 4 sin a ಬೈ ಕಾಸ್ ಎ ಪ್ಲಸ್ 1. ಇಲ್ಲಿ ಕಾಸ್ ಎ ಕ್ಯಾನ್ಸಲ್ ಆದರೆ ಏನು ಉಳಿತು ಇಲ್ಲಿ ಅಂತಂದ್ರೆ 4 sin a ಬೈ ಕಾಸ್ ಎ ಈಸ್ ನಥಿಂಗ್ ಬಟ್ ಟ್ಯಾನ್ ಎ ಮೈನಸ್ 1 ಡಿವೈಡೆಡ್ ಬೈ 4 tan a ಪ್ಲಸ್ 1. ವಿ ನೋ ದಟ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಈಸ್ 3/4. ಸೊ ಟ್ಯಾನ್ ಪ್ಲೇಸ್ ಅಲ್ಲಿ ಏನು ಹಾಕಿ 3/4 ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ 1 ಡಿವೈಡೆಡ್ ಬೈ 4 ಇಂಟು 3/4 ಪ್ಲಸ್ 1. 4 ಕ್ಯಾನ್ಸಲ್ ಆಯಿತು, ಇಲ್ಲೂ ಕೂಡ 4 ಕ್ಯಾನ್ಸಲ್ ಆಯಿತು. ಇಲ್ಲಿ 3 ಇದೆ, -1 ಇದೆ. 3 - 1 ಅಂದರೆ 2. 3 + 1 is 4. 2 1s are 2 2s are. Therefore, the answer is 1/2. Therefore, first option correct. ಇದನ್ನ ಈ ರೀತಿ ಸಾಲ್ವ್ ಮಾಡೋದಂದ್ರೆ ನಾವು ಐಡೆಂಟಿಟೀಸ್ನ ಯೂಸ್ ಮಾಡಿ ಕೂಡ ಸಾಲ್ವ್ ಮಾಡಬಹುದು. ಟ್ಯಾನ್ ಎನ ಇನ್ ಟರ್ಮ್ಸ್ ಆಫ್ ಸೈನ್ ಕಾಸು ಫೈನ್ ಮಾಡಿ ಅಲ್ಲೂ ಕೂಡ ಮಾಡಬಹುದು. ನಾನು ನಿಮಗೆ ಕ್ಲೂ ಕೊಡ್ತೀನಿ ಅಷ್ಟೇ, ನೀವು ಬೇಕಾದ್ರೆ ಟ್ರೈ ಮಾಡಿ. ಅದನ್ನು ಟ್ಯಾನ್ ಮತ್ತು ಸೀಕೆಂಟ್ ಇರೋಂಥ ಒಂದು ಫಾರ್ಮುಲಾ ಇದೆ ಅಥವಾ ಒಂದು ಐಡೆಂಟಿಟಿ ಇದೆ. ಯಾವುದಂದ್ರೆ 1 + tan² a = secant² a. ಟ್ಯಾನ್ ಇಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ secant² ಸಿಗುತ್ತೆ, ಸ್ಕ್ವೇರ್ ರೂಟ್ ತಗೊಂಡ್ರೆ ಸೀಕೆಂಟ್ ಸಿಗುತ್ತೆ, ರೆಸಿಪ್ರೋಕಲ್ ತಗೊಂಡ್ರೆ ಕಾಸ್ ಸಿಗುತ್ತೆ. ಸೊ ಇಲ್ಲಿ ಕಾಸ್ಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಕಾಸ್ ವ್ಯಾಲ್ಯೂ ಸಿಕ್ತು. ಆಮೇಲೆ sin² a + cos² a = 1. ಇಲ್ಲಿ ಕಾಸ್ನ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಸೈನ್ ವ್ಯಾಲ್ಯೂ ಸಿಗುತ್ತೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಸೈನ್ ವ್ಯಾಲ್ಯೂ ಮತ್ತು ಕಾಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಫೈನಲಿ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಇಷ್ಟೆಲ್ಲ ಮಾಡೋದಕ್ಕಿಂತಲೂ ನಾನೇನು ಈಗ ಮಾಡಿದ್ದೀನಲ್ಲ, ಈ ಪ್ರೊಸೆಸ್ಸು ಈಸಿ ಇರ್ತಕ್ಕಂಥ ಮತ್ತು ಫಾಸ್ಟ್ ಆಗಿರ್ತಕ್ಕಂಥ ಪ್ರೊಸೆಸ್. ಹಾಗಾಗಿ ಈ ಮೆಥಡ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಮೆಥಡ್ ಫಾಲೋ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, sin a = 1/2 ಮತ್ತು cos b = 1/2 ಆದಾಗ a + b ಯ ಬೆಲೆ. ಇಲ್ಲಿ ಒಂದು ಟೇಬಲ್ ಗೊತ್ತಿರಬೇಕು ನಿಮಗೆ, ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಇದೆ ಕೆಲವೊಂದು. ಸೈನ್, ಕಾಸ್, ಟ್ಯಾನ್. ಸ್ಟ್ಯಾಂಡರ್ಡ್ ಆಂಗಲ್ಸ್ಗಳು ಯಾವುದಿದೆ ಅಂದರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. Sin 0 is 0. Cos 90 is 0. This is cos 90. Cos 90 is 0. Sin 90 is 1. Cos 0 is 1. ಎರಡು ಸೇಮ್ ವ್ಯಾಲ್ಯೂಸ್ ಬರುತ್ತೆ. Sin 0, cos 90 0. Sin 90, cos 0 1.
sin 30 cos 60 1 by 2. sin 30 cos 60 1 by 2. sin 60 cos 30 root 3 by 2. ಇದು ಕೂಡ root 3 by 2. sin 45 cos 45 1 by root 2 1 by root 2. ಈಗ ಟ್ಯಾನ್ ಬೇಕು ಅಂದ್ರೆ ಸೈನ್ ಬೈ ಕಾಸ್ ಮಾಡ್ತಾ ಹೋಗಿ ಟ್ಯಾನ್ ವ್ಯಾಲ್ಯೂ ಸಿಗುತ್ತೆ. ಸೈನ್ ಬೈ ಕಾಸ್ 0 by 1 is 0. sin 30 is 1 by root 3. tan 30 is 1 by root 3. tan 45 1. tan 60 root 3. tan 90 not defined. ಇವುಗಳ ರೆಸಿಪ್ರೋಕಲ್ ತಗೊಂಡ್ರೆ ಕೊಸೆಕ್ಕು ಸೆಕ್ಕು ಮತ್ತು ಕಾಟ್ಗಳು ಸಿಗ್ತದೆ. ಇದು ಸ್ಟ್ಯಾಂಡರ್ಡ್ ಆಂಗಲ್ಗಳದ್ದು ಟೇಬಲ್. ಇದನ್ನ ಡಿರೈವ್ ಮಾಡ್ಕೊಳ್ಳೋಕ್ಕೆ ಒಂದು ಮೆಥಡ್ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗ್ತದೆ, ಬೇಡ. ಅದು ನಿಮಗೆಲ್ಲರೂ ಗೊತ್ತಿರ್ತದೆ. ಏನಂದ್ರೆ ಈ ಟೇಬಲೇ ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದು, 0 1 2 3 4 0 1 2 3 4 ಅಂತ ಬರ್ಕೊಂಡು ಪ್ರತಿಯೊಂದಕ್ಕೂ ಡಿವೈಡ್ ಬೈ 4 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 ಮಾಡಿ. ಆಮೇಲೆ ಸ್ಕ್ವೈರ್ ರೂಟ್ ತಗೊಳ್ರಿ. ಎಲ್ಲದಕ್ಕೂ ಸ್ಕ್ವೈರ್ ರೂಟ್ 0 by 4 ಅಂದ್ರೆ 0. ಸ್ಕ್ವೈರ್ ರೂಟ್ ಆಫ್ 0 is 0. 1 ನ ಸ್ಕ್ವೈರ್ ರೂಟ್ 1, 4 ನ ಸ್ಕ್ವೈರ್ ರೂಟ್ 2. 2 1s 2 2s. ಮೇಲ್ಗಡೆ 1 ಉಳಿತು, ಕೆಳಗಡೆ 2 ಉಳಿತು. 1 ನ ಸ್ಕ್ವೈರ್ ರೂಟ್ 1, 2 ಗೆ ಸ್ಕ್ವೈರ್ ರೂಟ್ ಇಲ್ಲ, ಸೊ ರೂಟ್ 2. 3 ಗೆ ಸ್ಕ್ವೈರ್ ರೂಟ್ ರೂಟ್ 3, 4 ನ ಸ್ಕ್ವೈರ್ ರೂಟ್ 2. ಇಲ್ಲಿ 4 4 ಕ್ಯಾನ್ಸಲ್ ಆದ್ರೆ 1 ಉಳಿತು. ರೂಟ್ 1 ಅಂದ್ರೆ 1. ನೋಡಿ ಸೈನ್ ನ ವ್ಯಾಲ್ಯೂಸ್ ಎಲ್ಲ ಬಂದ್ಬಿಡುತ್ತೆ ನಮಗೆ. 0 1 by 2 1 by root 2 ರೂಟ್ 3 1. ಹಿಂಗ್ ಬಂದ ಕೂಡಲೇ ಈ ವ್ಯಾಲ್ಯೂಸ್ ಎಲ್ಲ ರಿವರ್ಸ್ ಬರ್ಕೊಂಡು ಹೋಗ್ರಿ. 0 ಲಾಸ್ಟ್ಗೆ, ಅದಾದ್ಮೇಲೆ 1 by 2, ಅದಾದ್ಮೇಲೆ 1 by root 2, ಅದಾದ್ಮೇಲೆ ರೂಟ್ 3 by 2, ಆಮೇಲೆ 1. ರಿವರ್ಸ್ ಬರೆದ್ರೆ ಕಾಸ್ ಸಿಕ್ಬಿಡ್ತದೆ. ಸೈನ್ ಬೈ ಕಾಸ್ ಬರೆದ್ರೆ ಟ್ಯಾನ್ ಸಿಕ್ಬಿಡ್ತದೆ. ಸೊ ಈ ರೀತಿ ಮೆಥಡ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇದೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂತಂದ್ರೆ ಇಲ್ಲಿ ನಮಗೆ ಆಂಗಲ್ಸ್ ಬೇಕು. ಸೈನ್ ನ ಯಾವ ಆಂಗಲ್ಗೆ 1 by 2 ಆಗ್ತದೆ, ಕಾಸ್ ನ ಯಾವ ಆಂಗಲ್ಗೆ 1 by 2 ಬರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಇಲ್ಲಿ ಸೈನ್ 1 by 2 ಇದೆ. ಯಾವ ಆಂಗಲ್ 1 by 2 ಇದೆ ಅಂತಂದ್ರೆ 30 ಡಿಗ್ರಿಗೆ 1 by 2 ಇದೆ. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟು ಇರಬೇಕು ಅಂತಂದ್ರೆ 30 ಡಿಗ್ರಿ ಇರಬೇಕು. ಇನ್ನು ಕಾಸ್ ನ ಯಾವ ಆಂಗಲ್ಗೆ 1 by 2 ಬರುತ್ತೆ, ಕಾಸ್ ನ 1 by 2 ಇಲ್ಲಿದೆ ನೋಡಿ. ಯಾವ ಆಂಗಲ್ಗೆ 1 by 2 ಬರ್ತಾ ಇರೋದಂದ್ರೆ 60 ಡಿಗ್ರಿಗೆ, ಅಂದ್ರೆ ಕಾಸ್ 60 ಈಕ್ವಲ್ ಟು 1 by 2. ಅಂದ್ರೆ ಬಿ ಈಕ್ವಲ್ ಟು ಎಷ್ಟು ಇರಬೇಕು ಅಂದ್ರೆ 60 ಡಿಗ್ರಿ ಇರಬೇಕು. ನಮಗ್ ಬೇಕಾಗಿರೋದು ಎ ಪ್ಲಸ್ ಬಿ, ಇವೆರಡನ್ನ ಆಡ್ ಮಾಡಬೇಕು. 30 plus 60 is 90. Therefore, second option correct. -5, 1, 1, P ಮತ್ತು 4, -2 ಬಿಂದುಗಳು ಏಕರೇಖಾಗತವಾದಾಗ P ಯ ಬೆಲೆಯು. ಏಕರೇಖಾಗತ ಅಂತಂದ್ರೆ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಏನಾಗಿರುತ್ತೆ ಅಂದ್ರೆ 0 ಆಗಿರ್ತದೆ. ಯಾಕಂದ್ರೆ 3 ವರ್ಟಿಸಸ್ ಇರೋದ್ರಿಂದ ಆ 3 ವರ್ಟಿಸಸ್ಗಳು ಒಂದೇ ಲೈನ್ ಮೇಲೆ ಇದ್ದಾಗ ಏರಿಯಾ 0 ಆಗ್ತದೆ. 3 ವರ್ಟಿಸಸ್ಗಳು ಬೇರೆ ಬೇರೆ ಕಡೆ ಇದ್ದಾಗ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತಾ. ಒಂದು ವೇಳೆ ಒಂದೇ ಲೈನ್ ಮೇಲೆ ಇದ್ರೆ ಅಲ್ಲಿ ಟ್ರಯಾಂಗಲ್ ಫಾರ್ಮ್ ಆಗೋದೇ ಇಲ್ಲ. ಹಾಗಾಗಿ ಏರಿಯಾ ಆಫ್ ದಟ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು 0. ಇಲ್ಲಿ ಪಿ ನ ವ್ಯಾಲ್ಯೂನ ಫೈಂಡ್ ಮಾಡಬೇಕು ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಮಾಡಬಹುದು. ಇಲ್ಲಿ 3 ವರ್ಟಿಸಸ್ಗಳು ಕೊಟ್ಟಿದ್ದಾರೆ. ಒಂದು -5, 1, ಇನ್ನೊಂದು 1, P, ಇನ್ನೊಂದು 4, -2. ಒಂದನ್ನ x1 y1 ಅಂತ ಅನ್ಕೊಳ್ರಿ, ಇದು x2 y2 ಆಗಿರ್ಲಿ, ಇದು x3 y3 ಆಗಿರ್ಲಿ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಿದೆ ಅಂತಂದ್ರೆ a ಈಕ್ವಲ್ ಟು 1/2 ಮಾಡ್ಯುಲಸ್ ಒಳಗಡೆ ಬರ್ಕೊಳ್ರಿ, ಅಥವಾ ನೆಗೆಟಿವ್ ಬಂದ್ರೂ ಕೂಡ ಏರಿಯಾನ ಪಾಸಿಟಿವ್ ತಗೊಳ್ರಿ. x1 ಇಲ್ಲಿ ನಾನು ಬ್ರಾಕೆಟ್ ಹಾಕಿರ್ತೀನಿ, ಬಟ್ ಏರಿಯಾ ಏನಾದ್ರೂ ನೆಗೆಟಿವ್ ಬಂತು ಅಂತಂದ್ರೆ ನಾವೇನ್ ಮಾಡ್ಬೇಕು, ಪಾಸಿಟಿವ್ ತಗೊಳ್ಬೇಕು. x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಇಲ್ಲಿ ಮಾಡ್ಯುಲಸ್ ಹಾಕ್ಬಿಟ್ರೆ ಏರಿಯಾ ಆಟೋಮೆಟಿಕಲಿ ಪಾಸಿಟಿವ್ ಬರ್ತದೆ. ಮಾಡ್ಯುಲಸ್ ಹಾಕಿಲ್ಲ, ನಾನು ಸ್ಕ್ವೇರ್ ಬ್ರಾಕೆಟ್ ಹಾಕಿದೀನಿ ಅಂತಂದ್ರೆ ಏರಿಯಾ ಪಾಸಿಟಿವ್ ಆದ್ರೂ ಬರ್ಬೋದು, ನೆಗೆಟಿವ್ ಆದ್ರೂ ಬರ್ಬೋದು. ಪಾಸಿಟಿವ್ ಬಂದ್ರೆ ತೊಂದರೆ ಇಲ್ಲ, ನೆಗೆಟಿವ್ ಬಂದ್ರೆ ನಾವೇ ಪಾಸಿಟಿವ್ ತಗೋಬೇಕು, ಯಾಕಂದ್ರೆ ಏರಿಯಾ ಕೆನಾಟ್ ಬಿ ನೆಗೆಟಿವ್. ಇಲ್ಲಿ ಏಕರೇಖಾಗತ ಅಂತ ಹೇಳಿರೋದ್ರಿಂದ ಏರಿಯಾ ಏನಾಗಿರುತ್ತೆ ಅಂದ್ರೆ 0 ಆಗಿರ್ತದೆ. ಸೊ ಎ ಪ್ಲೇಸ್ ಏನ್ ತಗೋಬೇಕು, ನಾವೇನೆ ಆಟೋಮೆಟಿಕಲಿ 0 ತಗೋಬೇಕು. ಈ 1/2 ನ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಸೊ ಉಳಿಯೋದು ಈ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಟರ್ಮ್, ಮತ್ತೆ ಇದು ಯಾವ್ದಕ್ಕೆ ಈಕ್ವಲ್ ಆಗ್ತದೆ ಅಂದ್ರೆ 0 ಈಕ್ವಲ್ ಆಗಿರ್ತದೆ. ಸೊ x1 ಅಂತಂದ್ರೆ -5 ಇಂಟು y2 ಅಂತಂದ್ರೆ p ಮೈನಸ್ y3 ಅಂತಂದ್ರೆ -2 ಇದೆ.
ಇಲ್ಲೊಂದು ಮೈನಸ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ +2 ಅಂತ ಬರೀತೀನಿ. ಪ್ಲಸ್ x2 ಅಂತಂದ್ರೆ 1 ಇಂಟು y3 ಮೈನಸ್ y1. y3 ಅಂದ್ರೆ -2 ಮೈನಸ್ y1 ಅಂತಂದ್ರೆ 1 ಪ್ಲಸ್ x3 ಅಂದ್ರೆ 4 ಇಂಟು y1 ಮೈನಸ್ y2. y1 ಅಂದ್ರೆ 1 ಮೈನಸ್ y2 ಅಂತಂದ್ರೆ p. ದಿಸ್ ಈಸ್ ಈಕ್ವಲ್ ಟು 0. ಆಲ್ರೆಡಿ ಹೇಳಿದ್ದೀನಿ, 3 ಒಂದೇ ಲೈನ್ ಮೇಲೆ ಇರೋದ್ರಿಂದ ಏರಿಯಾ 0 ಆಗ್ತದೆ. ಈ 1/2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ಕೂಡ ಅದು 0 ಆಗಿಬಿಡ್ತದೆ. ಈಗ ಸಿಂಪ್ಲಿಫೈ ಮಾಡಿ, -5 ಇಂಟು p ಈಸ್ -5p, ಮೈನಸ್ ಇಂಟು ಪ್ಲಸ್ ಮೈನಸ್ 5 2 10 ಪ್ಲಸ್ 1 ಇಂಟು -2 -1 ಅಂದ್ರೆ -3 ಪ್ಲಸ್ 4 ಇಂಟು 1 is 4 ಪ್ಲಸ್ ಇಂಟು ಮೈನಸ್ ಮೈನಸ್ 4 ಇಂಟು p is 4p. ದಿಸ್ ಇಸ್ ಈಕ್ವಲ್ ಟು 0. -4p ಮೈನಸ್ 5p ಎರಡನ್ನು ಆಡ್ ಮಾಡಿದ್ರೆ -9p. -10 ಪ್ಲಸ್ 4 ಅಂದ್ರೆ -6 ಪ್ಲಸ್ ಇಂಟು ಮೈನಸ್ ಮೈನಸ್ 1 3 is 3 and it is equal to 0. -9p ರೈಟ್ ಸೈಡ್ ಬಂದ್ರೆ ಪ್ಲಸ್ 9p ಆಗುತ್ತೆ and it is equal to -6 ಮೈನಸ್ 3 ಅಂದ್ರೆ -9. ಡಿವೈಡ್ ಮಾಡಿ, 9 1 ಜಾ 9 1 ಜಾ, therefore p equal to -1. ಸೊ ವ್ಯಾಲ್ಯೂ ಆಫ್ p ಎಷ್ಟು -1. ಮತ್ತೆ ಏರಿಯಾ ಪಾಸಿಟಿವ್ ತಗೋಬೇಕು ಅಂತ ಹೇಳಿ -1 ಅಂತ ಬಂದಿರೋದನ್ನ +1 ಅಂತ ತಗೋಬಾರ್ದು. ಏರಿಯಾ ಹೇಳಿದ್ದಾನು, ವ್ಯಾಲ್ಯೂ ಆಫ್ p ಅಲ್ಲ. ಈ ಪ್ರಾಬ್ಲಮ್ ನ ಡಿಟರ್ಮಿನೆಂಟ್ ಯೂಸ್ ಮಾಡಿ ಕೂಡ ನೀವು ಮಾಡಬಹುದು. ಅದನ್ನ ಹೆಂಗೆ ಅಂತ ಹೇಳ್ತೀನಿ, ನೀವು ಬೇಕಾದ್ರೆ ಟ್ರೈ ಮಾಡಿ. -5 1 1 1p1 4 -2 1 ಈಕ್ವಲ್ ಟು 0. ಈ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಿ, ನಿಮಗೆ ಇದೇ ಎಕ್ಸ್ಪ್ರೆಷನ್ ಬರ್ತದೆ, ಇದೇ ವ್ಯಾಲ್ಯೂ ಬರ್ತದೆ. ಸೊ ಡಿಟರ್ಮಿನೆಂಟ್ ಆದ್ರೂ ಯೂಸ್ ಮಾಡಿ ಅಥವಾ ಈ ಫಾರ್ಮುಲಾ ಆದ್ರೂ ಯೂಸ್ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. therefore ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, m ಮತ್ತು n ಗಳು 4x² ಪ್ಲಸ್ 3x ಪ್ಲಸ್ 7 ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳಾದಾಗ 1/m ಪ್ಲಸ್ 1/n ನ ಬೆಲೆಯು. ಅಂದ್ರೆ 4x² ಪ್ಲಸ್ 3x ಪ್ಲಸ್ 7 ಈಕ್ವಲ್ ಟು 0 ಅಂತ ಒಂದು ವರ್ಗ ಸಮೀಕರಣ ಇದೆ. ಅದರ ರೂಟ್ಸ್ ಮೂಲಗಳು ಯಾವುದು ಅಂದ್ರೆ ಒಂದು ರೂಟ್ m ಇನ್ನೊಂದು ರೂಟ್ n ಆಗಿತ್ತು ಅಂತಂದ್ರೆ 1/m ಪ್ಲಸ್ 1/n ಇದ್ರ ವ್ಯಾಲ್ಯೂ ಬೇಕು ನಮಗೆ. ಸೊ ಏನ್ ಕೊಟ್ಟಿದ್ದಾರೆ ಅಂದ್ರೆ 1/m ಪ್ಲಸ್ 1/n ಕಂಡಿಡಿಯ ಕೇಳಿದರೆ, LCM ತಗೊಂಡ್ರೆ n ಇಲ್ಲಿಗೆ ಹೋಗ್ತದೆ, m ಇಲ್ಲಿಗೆ ಹೋಗ್ತದೆ, ಅಂದ್ರೆ n ಪ್ಲಸ್ m ಡಿವೈಡೆಡ್ ಬೈ LCM ಎಷ್ಟು ಬರುತ್ತೆ ಅಂದ್ರೆ m ಇಂಟು n ಅಂತ ಬರ್ತದೆ. ಅಥವಾ n ಪ್ಲಸ್ m ಬದಲಿಗೆ ನಾವು m ಪ್ಲಸ್ n ಅಂತ ಬರೀಬಹುದು, ಡಿವೈಡೆಡ್ ಬೈ m ಇಂಟು n. ನ್ಯೂಮರೇಟರ್ ಏನ್ ಗೊತ್ತಾ, ಇದು ಸಮ್ ಆಫ್ ರೂಟ್ಸ್, ಮೂಲಗಳ ಮೊತ್ತ, ಡಿವೈಡೆಡ್ ಬೈ ಇದು ಪ್ರಾಡಕ್ಟ್ ಆಫ್ ರೂಟ್ಸ್. ಯಾಕಂದ್ರೆ m ಮತ್ತು n ಗಳು ಮೂಲಗಳಾಗಿರೋದ್ರಿಂದ m ಪ್ಲಸ್ n ಅಂದ್ರೆ ಸಮ್ ಆಫ್ ರೂಟ್ಸ್, m ಇಂಟು n ಅಂದ್ರೆ ಪ್ರಾಡಕ್ಟ್ ಆಫ್ ರೂಟ್ಸ್. ಈಕ್ವೇಶನ್ ಕೊಟ್ಟಿದ್ದಾಗ m ಪ್ಲಸ್ n ಸಮ್ ಆಫ್ ರೂಟ್ಸ್ ಈಕ್ವಲ್ ಟು -b/a. ಇಲ್ಲಿ ಮೈನಸ್ b ಅಂತಂದ್ರೆ 3 ಬೈ a ಅಂತಂದ್ರೆ 4 -3/4. ಇನ್ನು ಪ್ರಾಡಕ್ಟ್ ಆಫ್ ರೂಟ್ಸ್ m ಇಂಟು n ಅಂತಂದ್ರೆ ಸೂತ್ರ ಏನಿದೆ, c/a ಅಂತ ಇದೆ. c ಅಂದ್ರೆ 7, a ಅಂತಂದ್ರೆ 4. ಈ ವ್ಯಾಲ್ಯೂಸ್ ಇದರಲ್ಲಿ ಹಾಕೋಣ. m ಪ್ಲಸ್ n ಅಂತಂದ್ರೆ -3/4 ಡಿವೈಡ್ ಬೈ m ಇಂಟು n ಅಂತಂದ್ರೆ 7/4. ಡಿನಾಮಿನೇಟರ್ ಇರ್ತಕ್ಕಂಥ 4 ಕ್ಯಾನ್ಸಲ್ ಆದ್ರೆ -3/7 ಇಸ್ ದ ಆನ್ಸರ್. ಅಥವಾ ಈ ಸ್ಟೆಪ್ ಅನ್ನ ಕೆಲವರು ಹಿಂಗೂ ಮಾಡ್ತಾರೆ, -3/4 ಆಸ್ ಇಟ್ ಈಸ್ ಇಟ್ಟು 7/4 ಕೆಳಗಡೆ ಇರೋದನ್ನ ರೆಸಿಪ್ರೋಕಲ್ ತಗೊಂಡ್ರೆ 4/7 ಆಗುತ್ತೆ. ಅಲ್ಲಿಗೆ 4 ಕ್ಯಾನ್ಸಲ್ ಆದ್ರೆ ನ್ಯೂಮರೇಟರ್ ಅಲ್ಲಿ -3, ಡಿನಾಮಿನೇಟರ್ ಅಲ್ಲಿ 7. therefore -3/7 ಇಸ್ ದ ಕರೆಕ್ಟ್ ಆನ್ಸರ್. 3 ಪ್ಲಸ್ √2 ಮತ್ತು 3 ಮೈನಸ್ √2 ಮೂಲಗಳಿರುವ ವರ್ಗ ಸಮೀಕರಣವು. ರೂಟ್ಸ್ ಗಳನ್ನ ಕೊಟ್ಟಾಗ ಈಕ್ವೇಶನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಹೆಂಗ್ ಬರಿಬೇಕು ಅಂತಂದ್ರೆ ಅದಕ್ಕೊಂದು ಫಾರ್ಮುಲಾನೇ ಇದೆ. ಇಫ್ m ಅಂಡ್ n ಆರ್ ರೂಟ್ಸ್, m ಮತ್ತು n ಗಳು ವರ್ಗ ಸಮೀಕರಣದ ಮೂಲಗಳಾಗಿದ್ದಾಗ ಈಕ್ವೇಶನ್ ಯಾವ ರೀತಿ ಇರುತ್ತೆ ಅಂದ್ರೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವ ರೀತಿ ಇರುತ್ತೆ ಅಂದ್ರೆ x² ಮೈನಸ್ ಇನ್ ಬ್ರಾಕೆಟ್ m ಪ್ಲಸ್ n ಇಂಟು x ಪ್ಲಸ್ mn ಈಕ್ವಲ್ ಟು 0. ಈಕ್ವೇಶನ್ ಈ ರೀತಿ ಇರ್ತದೆ. ಇಲ್ಲಿ ಎರಡು ಮೂಲಗಳನ್ನು ಕೊಟ್ಟಿದ್ದಾರೆ. ಒಂದು ಮೂಲನ್ನ m ಅಂತ ಅನ್ಕೊಳ್ರಿ, ಇನ್ನೊಂದು ಮೂಲನ್ನ n ಅಂತ ಅನ್ಕೊಳ್ರಿ. m ಅಂತಂದ್ರೆ 3 ಪ್ಲಸ್ √2, n ಅಂದ್ರೆ 3 ಮೈನಸ್ √2. ಇಲ್ಲಿ ನನಗೇನ್ ಬೇಕು ಅಂದ್ರೆ m ಪ್ಲಸ್ n ಬೇಕು, ಆಮೇಲೆ mn ಬೇಕು. ಫಸ್ಟ್ ಗೆ m ಪ್ಲಸ್ n ಫೈಂಡ್ ಮಾಡೋಣ. m ಪ್ಲಸ್ n ಈಸ್ ಈಕ್ವಲ್ ಟು 3 ಪ್ಲಸ್ √2 ಪ್ಲಸ್ 3 ಮೈನಸ್ √2. ಪ್ಲಸ್ √2 ಮೈನಸ್ √2 ಕ್ಯಾನ್ಸಲ್ ಆದ್ರೆ 3 ಪ್ಲಸ್ 3 6, ಅಂದ್ರೆ ಈ ಪ್ಲೇಸ್ ಅಲ್ಲಿ ಎಷ್ಟು ಬರಬೇಕು ಅಂದ್ರೆ 6 ಬರಬೇಕು. ನೆಕ್ಸ್ಟ್ m ಇಂಟು n, m ಇಂಟು n ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ √2
ಇಂಟು 3 ಮೈನಸ್ ರೂಟ್ 2. ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ ಇರೋದ್ರಿಂದ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, ಅಂದ್ರೆ 3 ಸ್ಕ್ವೇರ್ ಮೈನಸ್ ರೂಟ್ 2 ಸ್ಕ್ವೇರ್, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ 9 ಮೈನಸ್ ರೂಟ್ 2 ನ ಸ್ಕ್ವೇರ್ ಮಾಡಿದ್ರೆ 2 ಬರ್ತದೆ, ಯಾಕಂದ್ರೆ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2. 9 ಮೈನಸ್ 2 ಈಸ್ 7. ಸೊ m ಪ್ಲಸ್ n ಅಂದ್ರೆ 6 ಬಂತು, m ಇಂಟು n ಅಂದ್ರೆ 7 ಬಂತು. ಇದರಲ್ಲಿ ಹಾಕ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ m ಪ್ಲಸ್ n ಅಂತಂದ್ರೆ 6x ಪ್ಲಸ್ mn ಅಂತಂದ್ರೆ 7, ದಟ್ ಈಸ್ ಈಕ್ವಲ್ ಟು 0. ಸೊ ಈಕ್ವೇಶನ್ ವಿಲ್ ಬಿ ಇನ್ ದಿಸ್ ಫಾರ್ಮ್. Therefore x square minus 6x plus 7 equal to 0. Option 1. This is the correct option. Next question. 10 ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ವರ್ಗದಲ್ಲಿ ಅಂತಸ್ಥಗೊಳಿಸಿದ ವೃತ್ತದ ವಿಸ್ತೀರ್ಣ. ಅಂದ್ರೆ ಒಂದು ಸ್ಕ್ವೇರ್ ಇದೆ, ಒಂದು ಚೌಕ ಇದೆ. ವರ್ಗ ಅಂದ್ರೆ ಚೌಕ. ಇದ್ರ ಒಳಗಡೆ ಒಂದು ವೃತ್ತ ಇದೆ. ಇದ್ರ ಒಳಗಡೆ ಒಂದು ವೃತ್ತ ಇದೆ. ಅಂತಸ್ಥಗೊಳಿಸಿದೆ ಅಂತಂದ್ರೆ ಈ ರೀತಿ ಅಟ್ಯಾಚ್ ಆಗಿಬಿಟ್ಟಿರ್ತದೆ ಅಂತ 4 ಕಡೆ. ಈ ರೀತಿ ಒಂದು ವೃತ್ತ ಇದೆ. ನಾವೇನ್ ಫೈಂಡ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ ವಿಚ್ ಈಸ್ ಇನ್ಸೈಡ್ ದ ಸ್ಕ್ವೇರ್. ಇಲ್ಲೇನು ಶೇಡ್ ಮಾಡಿದೀನಿ ಆ ಏರಿಯಾ ಫೈಂಡ್ ಮಾಡ್ಬೇಕು ನಾವು. ಹೆಂಗ್ ಫೈಂಡ್ ಮಾಡೋದು ಅಂತಂದ್ರೆ ಇಲ್ಲಿ ನಮಗ್ ಕೊಟ್ಟಿರೋದು ಚೌಕದ ಒಂದು ಬಾಹುವಿನ ಅಳತೆ ಕೊಟ್ಟಿದ್ದಾರೆ. ಒಂದು ಬಾಹುವಿನ ಅಳತೆ ಎಷ್ಟಿದೆ ಅಂದ್ರೆ 10 ಸೆಂಟಿಮೀಟರ್ ಇದೆ. ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿ ಡಯಾಮೀಟರ್ ಇರ್ತದೆ. ಇಲ್ಲಿ ಡಯಾಮೀಟರ್ ವ್ಯಾಸ ಅಂತ ಕರಿತೀವಿ. ಅದಕ್ಕೆ ಅರ್ಧ ತಗೊಂಡ್ರೆ ತ್ರಿಜ್ಯ. ಟೋಟಲ್ ಲೆಂತ್ 10 ಸೆಂಟಿಮೀಟರ್ ಇದ್ರೆ ಈ ಕಡೆ 5 ಸೆಂಟಿಮೀಟರ್, ಈ ಕಡೆ 5 ಸೆಂಟಿಮೀಟರ್ ಆಯ್ತು, ಯಾಕಂದ್ರೆ ವೃತ್ತ ಕೇಂದ್ರ ನಡುವೆ ಇರ್ತದೆ. 5 ಸೆಂಟಿಮೀಟರ್ ಆಯ್ತು ಅಂದ್ರೆ ಈ 5 ಸೆಂಟಿಮೀಟರ್ ಅನ್ನೋದು ವೃತ್ತಕ್ಕೆ ಏನಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಆಕ್ಟ್ ಆಸ್ ರೇಡಿಯಸ್. ವೃತ್ತದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಹಾಗಾದ್ರೆ 5 ಸೆಂಟಿಮೀಟರ್. ಸೊ ತ್ರಿಜ್ಯ ಸಿಕ್ತು ಅಂತಂದ್ರೆ ಏರಿಯಾ ಆಫ್ ಸರ್ಕಲ್ ಫೈಂಡ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಏರಿಯಾ ಆಫ್ ಸರ್ಕಲ್ ಈಸ್ ಗಿವನ್ ಬೈ ಪೈ ಆರ್ ಸ್ಕ್ವೇರ್. ಇಟ್ ಈಸ್ ಈಕ್ವಲ್ ಟು ಪೈ ಆಸ್ ಇಟ್ ಈಸ್ ಇರ್ಲಿ, ಯಾಕಂದ್ರೆ ಆನ್ಸರ್ ಗಳಲ್ಲಿ ಪೈ 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 ಅಂತ ಇದೆ. ಆರ್ ಅಂತಂದ್ರೆ 5 ಸೆಂಟಿಮೀಟರ್, ಸ್ಕ್ವೇರ್ ಮಾಡಿ 5 5 25. ದೇರ್ಫೋರ್ 25 ಪೈ. ಆಪ್ಷನ್ 2 ಕರೆಕ್ಟ್.